ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಮಕೂರಲ್ಲಿ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಒಂದು ಫ್ಲವರ್ ಶೋನ ಆರ್ಗನೈಸ್ ಮಾಡಿದ್ದಾರೆ. ಅದನ್ನು ವಿಸಿಟ್ ಮಾಡಿದ್ದೆ. ಅದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಫ್ಲವರ್ ಶೋ 26 ಜಾನ್ವರಿಯಿಂದ ಸ್ಟಾರ್ಟ್ ಆಗಿ 28 ಜಾನ್ವರಿವರೆಗೂ ಇರುತ್ತೆ. ಇದೇ ಆರ್ಟಿಕಲ್ಚರ್ ಆಫೀಸು, ಎಂಟ್ರೆನ್ಸ್ ಇದು. ಚೆನ್ನಾಗಿದೆ, ಫುಲ್ ಗ್ರೀನರಿ, ಗಿಡ ಮರ ಎಲ್ಲ ಇದೆ ಆರ್ಟಿಕಲ್ಚರ್ ಆಫೀಸು. ಇದು ಎಲ್ಲಿ ಬರುತ್ತೆ ಅಂದರೆ BH ರೋಡಲ್ಲಿ NEPS ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಅದ್ರ ಪಕ್ಕದ ರೋಡಲ್ಲೇ ಬರೋದು, ನಿಯರ್ ಅಕ್ಷರ ಐ ಫೌಂಡೇಶನ್ನು. ತುಂಬ ಚೆನ್ನಾಗಿತ್ತು ಇದು ಫ್ಲವರ್ ಶೋ. ನೋಡಿ, ಮಕ್ಕಳೆಲ್ಲನೂ ಬಂದಿದ್ರು ವಿಸಿಟ್ಗೆ. ಇದು ಎಂಟ್ರೆನ್ಸು. ಎಲ್ಲ ತೆಂಗಿನ ಗರಿ ಯೂಸ್ ಮಾಡಿಕೊಂಡು ಇಲ್ಲಿ ಡೆಕೋರೇಷನ್ನ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಫ್ಲವರ್ಸ್ ಎಲ್ಲ ತುಂಬ ಫ್ರೆಶ್ ಆಗಿತ್ತು. ನೋಡಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಿದೆ ಫ್ಲವರ್ಸು. ಫ್ಲವರ್ಸ್ ಯೂಶಲಿ ನೋಡೋಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಎಲ್ಲ ಥರದ ಫ್ಲವರ್ಸ್ ಕಲೆಕ್ಷನ್ಸ್ ಕೂಡ ಇದಿತ್ತು. ನೋಡಿ, ಎಲ್ಲ ಕಲರ್ದು ಸೇವಂತಿಗೆ ಹೂವನ್ನು ಇಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಡಿಫ್ರೆಂಟ್ ಫ್ಲವರ್ಸ್ ಎಲ್ಲ ಇದೆ. ಇದು ಎವ್ರಿ ಇಯರ್ ಆರ್ಗನೈಸ್ ಮಾಡ್ತಾರೆ ಈ ಆರ್ಟಿಕಲ್ಚರ್ ಆಫೀಸಲ್ಲಿ. ನೋಡಿ, ಇದು ಶಿಲ್ಪಿ ಜಕಣಾಚಾರ್ಯ ಅವ್ರದ್ದು ಫೋಟೋ ಇಟ್ಟು ಅದಕ್ಕೆ ಡೆಕೋರೇಷನ್ ಮಾಡಿದ್ದಾರೆ. ಫ್ಲವರ್ಸ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ, ಇದೆಷ್ಟು ಡಿಫ್ರೆಂಟ್ ಆಗಿದೆ ಫ್ಲವರು. ಪಿಂಕು, ವೈಟು ಎಲ್ಲ ಕಲರು ಮಿಕ್ಸ್ ಆಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ತೆಂಗಿನಕಾಯಿ ಮತ್ತು ಗರಿ ಎಲ್ಲ ಯೂಸ್ ಮಾಡಿ. ಫ್ಲವರ್ಸ್ ಎಲ್ಲ ಥರ ಎಷ್ಟು ಡಿಫ್ರೆಂಟ್ ಕಲರ್ಸು. ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾ ಇದೆ. ನೋಡಿ, ಎಲ್ಲ ಕಲರ್ ಫ್ಲವರ್ಸು ಕೂಡ ಇಲ್ಲಿ ಇದೆ. ನೋಡಿ, ಇದು ಕೋಳಿ. ಸ್ವಾಮೀಜಿ ಅವ್ರದ್ದು ಫೋಟೋ ಎಲ್ಲ ಯೂಸ್ ಮಾಡಿದ್ದಾರೆ. ಗರಿಯಿಂದ ಫುಲ್ಲು ಡೀಟೇಲ್ ಆರ್ಟ್ ಥರ ಎಲ್ಲನೂ ಇಲ್ಲಿ ಮಾಡಿದ್ದಾರೆ. ಹಳ್ಳಿದು ಸೊಬಗೆಲ್ಲ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಎಂದಿದ್ದಾರೆ ಗರಿ ಯೂಸ್ ಮಾಡಿಕೊಂಡು.
ನೋಡಿ ಇಲ್ಲಿ ಪಕ್ಷಿಗಳನ್ನ ಇಟ್ಟು ಡೆಕೋರೇಷನ್ ಮಾಡಿದ್ದಾರೆ ಫ್ಲವರ್ಸ್ ಯೂಸ್ ಮಾಡಿ. ಇಲ್ಲಿ ತುಮಕೂರು ಹತ್ರ ಒಂದು ಪ್ಲೇಸ್ ಇದೆ, ಮಂದಾರಗಿರಿ ಬೆಟ್ಟ. ಅಲ್ಲಿ ಈ ಥರದ್ದು ಪಿಕಾಕ್ದು ಒಂದು ಹೌಸ್ ಇದೆ, ಅದನ್ನು ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಫ್ಲವರ್ಸ್ ಯೂಸ್ ಮಾಡಿಕೊಂಡು. ಅದು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ರ್ಯಾಬಿಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಫ್ಲವರ್ಸ್ ಅಲ್ಲೇ ಮಾಡಿರೋದು. ಬಟರ್ಫ್ಲೈ ನೋಡಿ, ಬಟರ್ಫ್ಲೈ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸಂಕ್ರಾಂತಿ ಸುಗ್ಗಿಲಿ ರೆಡಿ ಮಾಡಿದ್ರಲ್ವಾ, ಆ ಥರನೇ ಇಲ್ಲೂ ಕೂಡ ರೆಡಿ ಮಾಡಿದ್ದಾರೆ, ಕಾಳುಗಳು ಎಲ್ಲ ಯೂಸ್ ಮಾಡಿಕೊಂಡು. ನೋಡಿ ಎಲ್ಲ ಥರದ ಫ್ಲವರ್ಸ್ ಕೂಡ ಇದೆ ನೋಡಿ, ಇಲ್ಲಿ ಚೆಂಡು ಕೂಡ ಕಾಣಿಸ್ತಾ ಇದೆ. ಇಲ್ಲಿ ವಿವಿಧ ಇಲಾಖೆಗಳ ವಸ್ತು ಪ್ರದರ್ಶನ ಅಂತ, ಇದು ತೋಟಗಾರಿಕೆ ಇಲಾಖೆಯವ್ರದ್ದು, ಕೃಷಿ ಇಲಾಖೆಯವ್ರದ್ದು, ಅವ್ರಿಗೆ ಬೇಕಾಗಿರೋಂಥ ವಸ್ತುಗಳದ್ದು ಎಲ್ಲ ಪ್ರದರ್ಶನ ಮಾಡಿದ್ದಾರೆ. ನೋಡಿ ಅಡಿಕೆ, ಬಾಳೆ ಎಲ್ಲನೂ ತೋಟಗಾರಿಕೆ ಇಲಾಖೆಗೆ ಸೇರೋದ್ರಿಂದ ಎಲ್ಲ ತರಕಾರಿ, ಹಣ್ಣು ಎಲ್ಲ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನೋಡಿ ಇದು ಕಲ್ಲಂಗಡಿ ಹಣ್ಣು ಯೂಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಎಲ್ಲ ಕೆತ್ತನೆ ಮಾಡಿದ್ದಾರೆ, ಕಾಯಿ ಮೇಲೆ, ಹಣ್ಣು ಮೇಲೆ ಎಲ್ಲ. ಸೈಂಟಿಸ್ಟ್ಗಳದ್ದು ಇಮೇಜಸ್ ಎಲ್ಲ. ಆ ಪಿಕಾಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ ತೆಂಗಿನ ಮರ ಎಲ್ಲ ನ್ಯಾಚುರಲಾಗಿ ಅನಿಸ್ತಿತ್ತು, ಚೆನ್ನಾಗಿದೆ. ನೋಡಿ ಅಲ್ಲಿ ಪ್ರತಿಯೊಂದು ತರಕಾರಿನೂ ಇಟ್ಟಿದ್ದಾರೆ. ಮತ್ತು ಇದು ಮೈಕ್ರೋ ಗ್ರೀನ್ಸ್ ಅಂತ, ಅಂದರೆ ರಾಗಿ ಸಸಿ, ಸೊಪ್ಪುಗಳದ್ದು ಸಸಿಗಳು ಎಲ್ಲ ನೋಡಿ ಇಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ಇದು ಕೀಟ ಪ್ರಪಂಚ, ಅಂದರೆ ಎಂಟಮಾಲಜಿ, ಎಲ್ಲ ಇನ್ಸೆಕ್ಟ್ಸ್ನ ಕಲೆಕ್ಟ್ ಮಾಡಿ ಪಿನ್ ಮಾಡಿ ಇಟ್ಟಿರ್ತಾರೆ ನೋಡಿ. ಇಲ್ಲಿ ಬಟರ್ಫ್ಲೈಸು ಎಲ್ಲ ಥರ ಇನ್ಸೆಕ್ಟ್ಸ್ಗಳಿದೆ. ಯಾವ ಇನ್ಸೆಕ್ಟ್ಸ್ ಕೂಡ ಸ್ವಲ್ಪನೂ ಡ್ಯಾಮೇಜ್ ಆಗಿರಲ್ಲ, ಅಷ್ಟು ನೀಟಾಗಿ ಅವ್ರು ಕಲೆಕ್ಟ್ ಮಾಡಿ ಪಿನ್ ಮಾಡಿ ಇಟ್ಟಿರ್ತಾರೆ. ಮತ್ತು ಇದು ಕೃಷಿ ಇಲಾಖೆಯವ್ರದ್ದು, ಅಗ್ರಿಕಲ್ಚರ್ಗೆ ಏನೇನು ಪ್ರಾಡಕ್ಟ್ಸ್ ಬೇಕಾಗುತ್ತೆ ಅಲ್ವಾ ರೈತರಿಗೆ, ಅದೆಲ್ಲನೂ ಇಲ್ಲಿ ಇಟ್ಟಿದ್ದಾರೆ. ಇದೆಲ್ಲ ಫಾರ್ಮರ್ಸ್ ನೀಡ್ಸು. ಈ ಎಲ್ಲ ಥರದ ವಸ್ತುಗಳನ್ನೂ ಅವ್ರು ಯೂಸ್ ಮಾಡ್ತಾರೆ ಬೆಳೆ ಬೆಳೆಯೋಕ್ಕೆ ಎಲ್ಲ. ಮತ್ತು ಇದು ನೆಕ್ಸ್ಟು ಮೀನುಗಾರ ಇಲಾಖೆಯಿಂದ ಒಂದು ಅಕ್ವೇರಿಯಂ ಶೋ ಅರೇಂಜ್ ಮಾಡಿದ್ದಾರೆ. ಇಲ್ಲೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಶ್ ಇತ್ತು.
ಕೈಮಗ್ಗ ಮತ್ತು ಜವಳಿ ಇಲಾಖೆ ಮತ್ತು ರೇಷ್ಮೆ ಇಲಾಖೆ ಎಲ್ಲರದ್ದು ಇಲ್ಲಿ ವಸ್ತುಗಳ ಪ್ರದರ್ಶನ ಇತ್ತು. ನೋಡಿ, ಇದು ರೇಷ್ಮೆ ಗೂಡು. ಇದೆಲ್ಲ ರೇಷ್ಮೆ ಗೂಡನ್ನು ಯೂಸ್ ಮಾಡ್ಕೊಂಡು ಮಾಡಿರೋ ವಸ್ತುಗಳು. ಇದೆಲ್ಲ ಸ್ಯಾರಿಗಳು. ರೇಷ್ಮೆ ಉಳಿದು ಒಂದು ಇಮೇಜ್ ಮಾಡಿಬಿಟ್ಟು ಇಟ್ಟಿದ್ರು. ಇದು ಚಿಕ್ಕದಾಗಿ ಒಂದು ಫಾರೆಸ್ಟ್ ಥರ ಮಾಡಿದ್ದಾರೆ. ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ. ಇಲ್ಲಿ ಎಲ್ಲ ಥರದ ಪ್ರಾಣಿಗಳಿದ್ವು. ಹಸು, ಕುದುರೆ, ಮೇಕೆ, ಕುರಿ, ಕೋಳಿ, ಈ ಥರ ಎಲ್ಲ ಥರ ಪ್ರಾಣಿಗಳನ್ನೂ ಇಲ್ಲಿ ಇಟ್ಟಿದ್ರು. ಮತ್ತು ತುಂಬ ಬುಕ್ಸ್ ಸ್ಟಾಲ್ಸ್ಗಳಿದ್ವು ಇಲ್ಲಿ. ಮಕ್ಕಳಿಗೆ ಯೂಸ್ ಆಗೋ ಥರ ಬುಕ್ಸ್ಗಳು. ನೋಡಿ, ಗೃಹ ಜ್ಯೋತಿ ಅಂತ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇಲ್ಲಿ ಎಕ್ಸಿಬಿಷನ್ ಇತ್ತು. ಎಲ್ಲ ಸ್ಟೂಡೆಂಟ್ಸ್ ಫುಲ್ ಅಲ್ಲೇ ಇದ್ರು. ಇಲ್ಲಿ ಎಲ್ಲ ಥರ ಸರಗಳ ಕಲೆಕ್ಷನ್ಸ್ ಇತ್ತು. ಚೆನ್ನಾಗಿದೆ, ಎಲ್ಲ ಕಲರ್ಸ್ದು ಸರ ಇದೆ. ಇದು ತೋಟಗಾರ ಇಲಾಖೆ ಮರಗಳು. ಇಲ್ಲಿ ತುಂಬ ಮರಗಳಿದೆ. ಚೆನ್ನಾಗಿದೆ ತೋಟಗಾರಿಕೆ ಇಲಾಖೆ. ಫುಲ್ ಗ್ರೀನರಿ. ಇಲ್ಲಿ ನಮಗೆ ನರ್ಸರಿ ಪ್ಲಾಂಟ್ಸ್ ಕೂಡ ಸಿಗುತ್ತೆ ಮನೆಯಲ್ಲಿ ಬೆಳೆಸೋಕ್ಕೆ ಬೇಕಾದರೆ. ನೋಡಿ, ಅಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಸೊಪ್ಪು ಮತ್ತು ಬೇರೆ ತರಕಾರಿಗಳ ಸಸಿಗಳೆಲ್ಲ ಹಾಕಿದ್ರು. ಎಷ್ಟು ಗ್ರೀನರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.